ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆ್ಯಂಡ್ ಟ್ರೆಂಡಿಂಗಲ್ಲಿ ಇರುವಂಥ ಪ್ಯಾಟ್ರನ್ ಬ್ಲೌಸ್ ನೆಕ್ ಡಿಸೈನ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ನಿಮಗೆ ಕೆಲವೊಂದು ಬ್ಲೌಸ್ ಡಿಸೈನ್ಸನ್ನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ, ಕೆಲವೊಂದು ತೋರಿಸಿಲ್ಲ. ಈಗ ಯಾಕಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ಯಾರಿಗಾದರೂ ಬ್ಲೌಸ್ ಡಿಸೈನ್ಸ್ ಮಾಡಬೇಕು ಅಂತ ಕನ್ಫ್ಯೂಸ್ ಇದ್ದರೆ ಅಂಥವ್ರಿಗೆ ಒಂದು ಐಡಿಯಾ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಸ್ವಲ್ಪ ಏಜ್ ಆಗಿರುವಂಥವ್ರಿಗೆ ಪ್ಯಾಟ್ರನ್ ಬ್ಲೌಸನ್ನು ನಾನು ಡಿಸೈನ್ ಮಾಡಿದ್ದೀನಿ. ಯಾರಾದರೂ ಏಜ್ ಆಗಿರೋಂಥವ್ರಿಗೆ ಸಿಂಪಲ್ ಡಿಸೈನ್ಸ್ ಇಡಬೇಕು ಅಂದರೆ ಒಂದು ಐಡಿಯಾ ಬರುತ್ತೆ ನಿಮಗೆ ಈ ವಿಡಿಯೋನ ನೋಡಿದ್ರೆ. ವಿಡಿಯೋನ ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಈಗ ನಮಗೆ ಯೂಟ್ಯೂಬಲ್ಲಿ ಹೈ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಸಹ ನೀವು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ಕ್ಲಿಕ್ ಮಾಡಿದ್ದೀರಿ ಅಂದರೆ ಯೂಟ್ಯೂಬ್ ಅನ್ನೋದು ಈ ವಿಡಿಯೋನ ಮತ್ತಷ್ಟು ಜನಕ್ಕೆ ಸಜೆಸ್ಟ್ ಮಾಡುತ್ತೆ, ಅದಕ್ಕೋಸ್ಕರ ಅದನ್ನು ಸಹ ನೀವು ಮರಿಬೇಡಿ. ಬನ್ನಿ, ಈಗ ತಡ ಮಾಡದೆ ನಾವು ಈ ಬ್ಲೌಸ್ ಡಿಸೈನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇ ಬ್ಲೌಸ್ ಡಿಸೈನ್ ಬಂದು ನೋಡಿ, ಈ ಬ್ಲೌಸ್ ಡಿಸೈನ್ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಕಟಿಂಗು ಸ್ಟಿಚಿಂಗು ಎರಡೂ ಸಹ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ನೀವು ನನ್ನ ಚಾನಲ್ನ ಚೆಕ್ ಮಾಡಿ, ಆ ವಿಡಿಯೋಸ್ ನಿಮಗೆ ಸಿಗುತ್ತೆ. ಇದಕ್ಕೆ ನಾನು ಈಗ ಟ್ರೆಂಡಿಂಗಲ್ಲಿರುವಂಥ ಈ ಥರ ಡಿಸೈನನ್ನು ಇಟ್ಟಿದ್ದೀನಿ. ಇದಕ್ಕೆ ಪೋಟ್ಲಿ ಬಟನ್ಸು ಸಹ ಸ್ಟಿಚ್ ಮಾಡಿದ್ದೀನಿ. ಇಲ್ಲೊಂದು ಬಟನನ್ನು ಇಟ್ಟಿದ್ದೀನಿ. ಏನು ಸ್ಲೀವ್ಸ್ ನಾರ್ಮಲ್ ಆಗಿದೆ, ಯಾವುದೇ ಥರ ಡಿಸೈನ್ ಏನು ಇಟ್ಟಿಲ್ಲ. ಇದಕ್ಕೆ ಡೋರಿನ ಈ ಥರ ಕೊಟ್ಟಿದ್ದೀನಿ. ಈ ಬಟನ್ ಪ್ಲೇಸಲ್ಲಿ ನೀವು ಈ ಥರ ಡೋರಿನೂ ಸಹ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು. ಇನ್ನು ಫ್ರಂಟಲ್ಲಿ ನಾನು ಈ ಥರ 3 ಪಾಯಿಂಟ್ ನೆಕ್ ಶೇಪನ್ನು ಕೊಟ್ಟಿದ್ದೀನಿ. ಈ ಡಿಸೈನ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ, ನೀವೊಂದ್ಸಲ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಬ್ಲೌಸ್ ಡಿಸೈನನ್ನು ನಾವು ನೋಡೋಣ. ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದು ಈ ರೀತಿ ಇದೆ. ಇದು ಕಟ್ ವರ್ಕ್ ಮಾಡಲಲ್ಲಿ ಬರುತ್ತೆ. ಹಾಗೆಯೇ ಇಲ್ಲಿ ನಾನು ನೆಟ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿದ್ದೀನಿ. ಮಿಡ್ಲಲ್ಲಿ ಒಂದು ಪಟ್ಟಿನ ಕೊಟ್ಟು ಈ ರೀತಿ ಬಟನ್ಸನ್ನು ಕೊಟ್ಟಿದ್ದೀನಿ. ಇಲ್ಲಿ ನಾನು ಸೇಮ್ ಕಲರ್ ಫ್ಯಾಬ್ರಿಕ್ ಬಟನ್ಸನ್ನು ಕೊಟ್ಟಿದ್ದೀನಿ. ನೀವು ಬೇಕಿದ್ರೆ ಆಪೋಸಿಟ್ ಕಲರ್ ಬಟನ್ಸನ್ನು ಕೊಡ್ಬೋದು. ಕಟ್ ವರ್ಕ್ ಪ್ಯಾಟ್ರನ್ ಅನ್ನೋದು ಈಗ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆಯಲ್ವಾ. ಇದಕ್ಕೆ ನಾವು ಸಿಂಪಲ್ಲಾಗಿ ಈ ರೀತಿ ಬೋಟ್ ನೆಕ್ ಮಾಡಲಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು. ಇನ್ನು ಈ ಸ್ಲೀವ್ಸ್ಗೆ ಫ್ಯಾಬ್ರಿಕಲ್ಲಿ ಈ ರೀತಿ ವರ್ಕ್ ಬಂದಿತ್ತು, ಇದನ್ನೇ ನಾನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇದೊಂದು ಬೋಟ್ ನೆಕ್ ಮಾಡಲ್ ಡಿಸೈನು. ಇನ್ನು ಫ್ರಂಟಲ್ಲಿ ನಾನು ಈ ರೀತಿ ಸಿಂಪಲ್ಲಾಗಿ ರೌಂಡ್ ಶೇಪೇ ಕೊಟ್ಟಿದ್ದೀನಿ. ಫ್ರಂಟಲ್ಲಿ ನೀವು ರೌಂಡ್ ಶೇಪ್ ಕೊಡ್ಬೋದು, ಇಲ್ಲಾಂದರೆ 3 ಪಾಯಿಂಟ್ ನೆಕ್ ಶೇಪ್ ಕೊಡ್ಬೋದು. ಇಲ್ಲಾಂದರೆ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋಂಥ ಕಟ್ ವರ್ಕ್ ಡಿಸೈನ್ ಬರುತ್ತೆ ನೋಡಿ, ಆ ಶೇಪ್ ಆದರೂ ನೀವು ಕೊಟ್ಕೊಳ್ಬೋದು. ತುಂಬಾ ಯೂನಿಕ್ಕಾಗಿ ಕಾಣಿಸುತ್ತೆ ಬ್ಲೌಸ್ ಡಿಸೈನು. ನಾನು ಈಗ ತೋರಿಸ್ತಾ ಇರೋವಂಥ ಬ್ಲೌಸ್ ಡಿಸೈನ್ಸಲ್ಲಿ ಕೆಲವೊಂದು ಕಸ್ಟಮರ್ಸ್ ಚಾಯ್ಸ್ ಆಗಿತ್ತು, ಇನ್ನು ಕೆಲವೊಂದು ನಾನೇನೆ ಸ್ಟಿಚ್ ಮಾಡಿರುವಂಥದ್ದು. ಈ ಬ್ಲೌಸ್ ಡಿಸೈನ್ ನೋಡಿದ್ರಲ್ವ, ನೆಕ್ಸ್ಟ್ ಬ್ಲೌಸ್ ಡಿಸೈನ್ ನೋಡೋಣ. ನೋಡಿ, ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದು ಇದು ಸಹ ಬೋಟ್ ನೆಕ್ ಮಾಡಲಲ್ಲೇ ಬರುತ್ತೆ. ಈ ರೀತಿ ರೌಂಡ್ ಶೇಪನ್ನು ಕೊಟ್ಟು ಇದಕ್ಕೆ ನಾನು ಪೋಟ್ಲಿ ಬಾಲ್ಸನ್ನು ಅಟ್ಯಾಚ್ ಮಾಡಿದ್ದೀನಿ. ಸೇಮ್ ಕಲರ್ ಫ್ಯಾಬ್ರಿಕಲ್ಲೇ ಈ ಬಾಲ್ಸನ್ನು ಕೊಟ್ಟಿದ್ದೀನಿ. ಇಲ್ಲಿ ನೀವು ಸೀರೆ ಕಲರ್ ಏನಾದರೂ ಆಪೋಸಿಟ್ ಇದ್ದರೆ ಆ ಕಲರಲ್ಲಿ ಈ ಬಾಲ್ಸನ್ನು ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಹಾಗೆಯೇ ಇದಕ್ಕೆ ಕಪ್ಸು ಸಹ ನಾನು ಅಟ್ಯಾಚ್ ಮಾಡಿದ್ದೀನಿ. ಇನ್ನು ಸ್ಲೀವ್ಸಲ್ಲಿ ಯಾವುದೇ ಥರ ಡಿಸೈನ್ ಇಲ್ಲ. ಬ್ಲೌಸಲ್ಲಿ ಬಾರ್ಡ್ರ್ ಬಂದಿತ್ತು, ಅದೇ ಬಾರ್ಡ್ರನ್ನು ಸ್ಲೀವ್ಸ್ಗೆ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ. ಇನ್ನು ಫ್ರಂಟಲ್ಲಿ ಟ್ರೆಂಡಿಂಗಲ್ಲಿ ನಡೀತಾ ಇರುವಂಥ ಈ ಡಿಸೈನನ್ನು ನಾನು ಕೊಟ್ಟಿದ್ದೀನಿ. ನೋಡಿ, ಈ ಥರ ಬರುತ್ತೆ ಈ ಡಿಸೈನು. ಇದನ್ನು ನಾವು ಟೈ ಮಾಡ್ಕೊಳ್ತೀವಿ. ಇದಕ್ಕೆ ಡೋರೀಸನ್ನು ನಾನು ಈ ಥರ ಕೊಟ್ಟಿದ್ದೀನಿ. ಈಗಂತೂ ಈ ಥರ ಡಿಸೈನು ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆಯಲ್ವಾ. ಈ ಡಿಸೈನನ್ನು ನಾನು ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಇದು ಸಹ ಕಸ್ಟಮರ್ ಚಾಯ್ಸ್ ಆಗಿತ್ತು, ಅವ್ರು ಹೇಳಿರೋ ಪ್ರಕಾರ ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇನ್ನು ಈ ನೆಕ್ ಡಿಸೈನ್ ನಿಮಗೆ ಬೇಕು ಅಂದರೆ ನನ್ನ ಚಾನಲಲ್ಲಿ ನಾನು ಕಟಿಂಗು ಸ್ಟಿಚಿಂಗು ಎರಡೂ ಸಹ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ನೀವು ನನ್ನ ಚಾನಲ್ನ ಚೆಕ್ಔಟ್ ಮಾಡಿ. ಹಾಗೆಯೇ ಇದಕ್ಕೆ ನಾನು ಪ್ರಿನ್ಸ್ ಕಟ್ ಕೊಟ್ಟು ಕಪ್ಸು ಸಹ ಅಟ್ಯಾಚ್ ಮಾಡಿದ್ದೀನಿ. ಇನ್ನು ನಾವು ನೆಕ್ಸ್ಟ್ ಬ್ಲೌಸ್ ಡಿಸೈನ್ ನೋಡೋಣ. ನೋಡಿ, ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದು ನಾನು ಈ ರೀತಿ ಕೊಟ್ಟಿದ್ದೀನಿ. ಇದು ಸ್ವಲ್ಪ ಏಜ್ ಆಗಿರೋಂಥವ್ರಿಗೆ ನಾನು ಸ್ಟಿಚ್ ಮಾಡಿರುವಂಥದ್ದು. ಅಂದರೆ ನಮ್ಮ ಮದರ್ಸ್ ಇರ್ತಾರಲ್ವ, ಅಂಥವ್ರಿಗೆ ನಾವು ಈ ಥರ ಪ್ಯಾಟ್ರನ್ ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಬೋದು. ಅವ್ರು ತುಂಬ ಹೆವಿ ಡಿಸೈನ್ಸ್ ಏನೂ ಹಾಕ್ಕೊಳ್ಳೋದಿಲ್ಲ ಅಲ್ವಾ, ಅವರಿಗೆ ನಾವು ಈ ಥರ ಸಿಂಪಲ್ ಡಿಸೈನ್ಸನ್ನು ನಾವು ಸ್ಟಿಚ್ ಮಾಡ್ಬೋದು. ಇದೊಂದು ಸಿಲ್ಕ್ ಬ್ಲೌಸು. ಸಿಲ್ಕ್ ಸ್ಯಾರಿಗೆ ಇವರು ಸಪ್ರೇಟ್ ಬ್ಲೌಸ್ ಪೀಸನ್ನು ತೊಗೊಂಡು ಬಂದು ಸಿಂಪಲ್ ಡಿಸೈನ್ ಮಾಡಿ ಅಂತ ಕೊಟ್ಟಿದ್ರು. ಇದಕ್ಕೆ ನಾನು ಈ ಥರ ಡಿಸೈನನ್ನು ಮಾಡಿದ್ದೀನಿ. ನೋಡಿ, ಮಿಡ್ಲಲ್ಲಿ ನಾನು ಈ ಥರ ಪೋಟ್ಲಿ ಬಟನ್ಸನ್ನು ಗೋಲ್ಡ್ ಕಲರ್ ಕ್ಲಾತನ್ನು ಯೂಸ್ ಮಾಡಿ ಕೊಟ್ಟಿದ್ದೀನಿ. ಹಾಗೆಯೇ ಬೆನ್ನಿಗೂ ಸಹ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ನೆಕ್ಗೂ ಸಹ ಗೋಲ್ಡ್ ಕಲರಲ್ಲೇ ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ. ಈ ಥರ ಶೇಪನ್ನು ಕೊಟ್ಟಿದ್ದೀನಿ. ಇನ್ನು ಸ್ಲೀವ್ಸ್ಗೂ ಸಹ ನಾನು ಈ ಥರ
ಥ್ರೆಡ್ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ನೀವು ಯಾವುದೇ ಡಿಸೈನ್ ಇಡದೇ ಇದ್ದರೂ ಸಹ ಸ್ಲೀವ್ಸ್ಗೆ ಹಾಗೆಯೇ ನೆಕ್ಕಿಗೆ ಬೆನ್ನಿಗೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಅಂದರೆ ಬ್ಲೌಸ್ ಲುಕ್ ಅನ್ನೋದು ಹೈಲೈಟಾಗಿ ಕಾಣುತ್ತೆ. ಯಾವುದೇ ಥರ ಡಿಸೈನ್ ಇಟ್ಟಿಲ್ಲ ಅಂದರೂ ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಇನ್ನು ಫ್ರಂಟಲ್ಲಿ ನಾನು ಯಾವುದೇ ಥರ ಡಿಸೈನ್ ಇಟ್ಟಿಲ್ಲ, ಇದಕ್ಕೆ ನಾನು ಈ ರೀತಿ ಪೈಪಿಂಗನ್ನು ಕೊಟ್ಟಿದ್ದೀನಿ. ಈ ಬ್ಲೌಸು ಸ್ವಲ್ಪ ಏಜ್ ಆಗಿರೋ ಪರ್ಸನ್ಗೆ ಆಗಿರೋದ್ರಿಂದ ಫ್ರಂಟಲ್ಲಿ ಯಾವುದೇ ಥರ ಡಿಸೈನ್ ಬೇಡ ಅಂತ ಹೇಳಿದ್ದಾರೆ. ಬ್ಯಾಕ್ ಸೈಡಲ್ಲಿ ಮಾತ್ರ ಸಿಂಪಲ್ ಡಿಸೈನ್ ಹೇಳಿದ್ರು, ಅದಕ್ಕೋಸ್ಕರ ನಾನು ಈ ಬ್ಲೌಸ್ಗೆ ಈ ಥರ ಡಿಸೈನನ್ನು ಮಾಡಿದ್ದೀನಿ. ಇದೇ ಥರ ಒಂದೇ ಕಸ್ಟಮರು 4 ಬ್ಲೌಸ್ ಕೊಟ್ಟಿದ್ರು. ಅದರಲ್ಲಿ ಸಿಲ್ಕ್ ಬ್ಲೌಸ್ 3 ಇದೆ, ಸ್ಯಾರಿ ಬ್ಲೌಸ್ ಒಂದಿದೆ. 3ಕ್ಕೂ ಸಹ ಡಿಫ್ರೆಂಟ್ ಡಿಸೈನನ್ನು ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇನ್ನೊಂದು ಬ್ಲೌಸ್ ಬಂದು ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ಥರ ಬಾಲ್ಸ್ ಆಗಲಿ ಏನೂ ಕೊಟ್ಟಿಲ್ಲ, ನೆಕ್ ಶೇಪ್ ಮಾತ್ರ ನಾನು ಚೇಂಜ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ನಾನು 3 ಪಾಯಿಂಟ್ ನೆಕ್ ಶೇಪನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೂ ಸಹ ಗೋಲ್ಡ್ ಕಲರ್ ಕ್ಲಾತಲ್ಲಿ ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ. ಬೆನ್ನಿಗೂ ಸಹ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಲೀವ್ಸ್ಗೂ ಥ್ರೆಡ್ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ಥರ ಏಜ್ ಆಗಿರುವಂಥ ಪರ್ಸನ್ಸು ಹೆವಿ ಡಿಸೈನ್ ಹಾಕ್ಕೊಳ್ಳಲ್ಲ ಅನ್ನೋರಿಗೆ ಈ ಥರ ಸಿಂಪಲ್ ಪ್ಯಾಟರ್ನ್ ಡಿಸೈನನ್ನು ನಾವು ಮಾಡ್ಬೋದು. ನಿಮಗೂ ಸಹ ಒಂದು ಐಡಿಯಾ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫ್ರಂಟಲ್ಲಿ ಈ ರೀತಿ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ಬ್ಲೌಸ್ ನೋಡೋಣ ನೋಡಿ. ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದು ಬ್ಯಾಕಲ್ಲಿ ನಾನು ಈ ಥರ ಕೊಟ್ಟಿದ್ದೀನಿ. ಈ ಪ್ಲೇಸಲ್ಲಿ ನಾನು ಈ ಕಟ್ ವರ್ಕ್ ಮಾಡಲ್ ಕೊಟ್ಟು ಇಲ್ಲಿ ಸ್ಟ್ರೈಟಾಗಿ ತೊಗೊಂಡು ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ. ಈ ಡಿಸೈನ್ ಏನಾದರೂ ನಿಮಗೆ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ. ಬೇರೆ ಕಸ್ಟಮರ್ಗೆ ಸೇಮ್ ಡಿಸೈನನ್ನು ನಾನು ಸ್ಟಿಚ್ ಮಾಡಿದ್ದೆ, ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ಈ ಥರ ಡಿಸೈನ್ ಕೊಟ್ಟು ಬೆನ್ನಿಗೂ ಸಹ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಲೀವ್ಸ್ಗೂ ಸಹ ನಾನಿಲ್ಲಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿದ್ದೀನಿ. ಫ್ರಂಟಲ್ಲಿ ನಾರ್ಮಲ್ ಆಗಿ ರೌಂಡ್ ನೆಕ್ ಶೇಪ್ ಕೊಟ್ಟು ಪೈಪಿಂಗನ್ನು ಕೊಟ್ಟಿದ್ದೀನಿ. ಈ 3 ಬ್ಲೌಸು ಸಿಲ್ಕ್ ಫ್ಯಾಬ್ರಿಕ್ ಆಗಿರುತ್ತೆ. ಇದಕ್ಕೆ ನಾನು ಸಿಂಪಲ್ ಆಗಿ ಈ ರೀತಿ ಡಿಸೈನನ್ನು ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬ್ಲೌಸ್ ಬಂದು ಇದೊಂದು ಸ್ಯಾರಿ ಬ್ಲೌಸು. ಸೀರೆ ಬಂದು ಈ ಥರ ನೇವಿ ಬ್ಲೂ ಕಲರ್ ಇದೆ. ಇದೇ ಫ್ಯಾಬ್ರಿಕಲ್ಲೇ ನಾನು ಪೈಪಿಂಗನ್ನು ಕೊಟ್ಟು ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಯಾವುದೇ ಥರ ಡಿಸೈನ್ ಏನು ಇಟ್ಟಿಲ್ಲ, ನಾರ್ಮಲ್ ಆಗಿ ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಫ್ರಂಟಲ್ಲೂ ಸಹ ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಸಿಂಪಲ್ ಆಗಿ ಈ ರೀತಿ ಬಾರ್ಡರ್ ಬಂದಿತ್ತು ಸ್ಲೀವ್ಸ್ಗೆ, ಇದನ್ನೇ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ. ಪೈಪಿಂಗ್ ಏನೂ ಕೊಟ್ಟಿಲ್ಲ. ಈ ಬ್ಲೌಸು ಹಾಗೆಯೇ ಸಿಲ್ಕ್ ಬ್ಲೌಸ್ 3 ಇದೆಯಲ್ಲ, ಈ 3 ಬ್ಲೌಸು ಹಾಗೆಯೇ ಈ ಸ್ಯಾರಿ ಬ್ಲೌಸು, ಈ 4 ಬ್ಲೌಸು ಒಂದೇ ಕಸ್ಟಮರ್ದು, ಸ್ವಲ್ಪ ಏಜ್ ಆಗಿರೋಂಥ ಪರ್ಸನ್ದು. ಈ 4 ಬ್ಲೌಸು ಸಹ ಸ್ವಲ್ಪ ಏಜ್ ಆಗಿರೋಂಥವ್ರಿಗೆ ಈ ರೀತಿ ನಾನು ಸಿಂಪಲ್ ಡಿಸೈನನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ಡಿಸೈನ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಡಿಸೈನ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬರೋಂಥ ವಿಡಿಯೋಗಳಲ್ಲಿ ಯಾವಾಗಲಾದರೂ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಾವು ಪ್ಯಾಟ್ರನ್ ಬ್ಲೌಸ್ ಡಿಸೈನ್ಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ನಿಮಗೊಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಡಿಸೈನ್ಸಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.